ಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ದೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೆ. ನೋಡಿ, ನಿತ್ಯಂ ಸದೋಪಾಸ್ಮಹೆ. ನಿತ್ಯಂ ಅಂದರೂ ಸದಾ ಅಂತ ಅರ್ಥ, ಸದಾ ಅಂದರೂ ನಿತ್ಯ ಅಂತ ಅರ್ಥ. ರಿಪಿಟೇಷನ್ ಆಗಲಿಲ್ಲ. ನಿತ್ಯಂ ಹರಿಂ, ನಿತ್ಯ. ಆ ಸದಾ ಬೇರೆ, ಅದು ಇದು ಅಡ್ಜೆಕ್ಟಿವ್, ಅದು ಅಡ್ವರ್ಬ್. ಗೊತ್ತಾಯ್ತು? ಆದ್ದರಿಂದ ಎರಡು ಒಂದೇ ಅಲ್ಲ. ದೇವ್ರು ನಿತ್ಯ, ನಿತ್ಯೋ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಇದೆ. ನಿತ್ಯ ಅಂತ ದೇವ್ರ ಹೆಸರು. ಆತನ್ನ ಸದಾ ಧ್ಯಾನ ಮಾಡಿ ಅಂತ. ಇಲ್ಲಿ ನಿತ್ಯ ಮಾಡಿ ಧ್ಯಾನ ಮಾಡಿ ಸದಾ ಮಾಡಿ ಅಂದರೆ ಎರಡು ಈಕ್ವಿಲೆಂಟ್ಸ್ ಅಲ್ಲ ಅದು. ಈಗ ಹೇಳ್ತಾರೆ, ಆಕಾಶಾದೌ ಘಟಪಟಾದ್ಯುಪಾಧಿನ ಪ್ರಾಗ್ ವಿದ್ಯಮ ಅದು ಹೇಳಿದ್ದಾರೆ ಆಗಲೇ. ಆಕಾಶಾದಿಗಳು ಕಂಡು ಬರತಕ್ಕಂಥ ಭೇದ. ಹಕ್ಕಿ ಹಾರ್ತಾ ಇದೆ, ನೋಡಿದಿರಾ? ಅಲ್ಲಿ ನೋಡಿ, ಅಲ್ಲಿ ಹಕ್ಕಿ ಹಾರ್ತೆ, ಆ ಕಡೆ ಬಲಕ್ಕೆ ನೋಡಿ ಎಡಕ್ಕೆ ನೋಡಿ ಅಂತ ಹೇಳ್ತಾರೆ. ಬಲ ಎಡ ಅಂತ ಮೊದಲಿಂದ ಇದ್ದೇ ಇದೆ. ಅದು ಗೊತ್ತಾಗಲಿಕ್ಕೆ ಹಕ್ಕಿ ಹಾರೋದು ಗೊತ್ತೇ ಹೊರತು ಕ್ರಿಯೇಟ್ ಆಗಿಲ್ಲ. ಅದನ್ನು ಹೇಳಿ. ಯಥೋದಕಂ ಶುದ್ಧೇ ಶುದ್ಧ ವಾಸಿಕ್ತಂ ನಿತ್ಯೋ ನಿತ್ಯ. ಇಲ್ಲೇ ಬಂತದು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ದೇವ್ರ ಮಹಿಮೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅಕೃತಾಕೃತಾತ್ ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಯತ್ತತ್ ಪಶ್ಯಸಿ ತದ್ವದ. ಅದು ಏನು ಕಂಡಿದ್ದೇವೆ ಅದು ಯಾವುದೂ ದೇವರಲ್ಲ. ದೇವ್ರು ಹೀಗೆ ಹೊರಗೆ ಕಾಣೋದೇ ಇಲ್ಲ. ಅದರಿಂದಾಗೇನೆ ಏನದು ದೇವರಾಗಬೇಕು. ಒಳಗಿಂದ ನೋಡಿ ದೇವ್ರು ನೋಡಬೇಕೆ ಹೊರತು ದೇವ್ರ ಅರ್ಥ ಮಾಡ್ಕೋಬೇಕಾದ್ರೆ ಹೊರಗಿಂದ ಕಾಣೋದೇ ಇಲ್ಲ. ಅದು ಕೃತಾತ್ ಅಕೃತಾತ್, ದೃಷ್ಟಾತ್ ಅದೃಷ್ಟಾತ್. ಏನೇನು ಗೊತ್ತಿದೆ, ಫ್ರಮ್ ನೋನ್ ಅಂಡ್ ಅನ್ನೋನ್ ಆಲ್ ಥಿಂಗ್ಸ್ ಆರ್ ಡಿಫರೆಂಟ್ ಫ್ರಮ್ ಗಾಡ್. ಗಾಡ್ ಇಸ್ ಡಿಫರೆಂಟ್ ಫ್ರಮ್ ಮಾರದರ್ತಿ. ದೇವರದಲ್ಲ. ಯಥೋದಕಂ ಶುದ್ಧೇ ಶುದ್ಧ ವಾಸಿಕ್ತಂ ತಾದೃಗೇವ ಭವತಿ ಇದಂ ಜ್ಞಾನಮುಪಾಶ್ರಿತ್ಯ. ಶುದ್ಧವಾದ ನೀರಿನೊಳಗೆ ಶುದ್ಧವಾದ ನೀರು ಹಾಕಿದರೆ ಏನಾಗೋದಿಲ್ಲ, ಅಶುದ್ಧಿ ಆಗೋದಿಲ್ಲ. ಶುದ್ಧ ನೀರು, ಮಡಿ ನೀರನ್ನು ಎಷ್ಟಿದ್ರೂ ಬಯಲಿಗೆ ಆಗಲ್ಲ. ಮಡಿನ ಒಂದು ಹನಿ ಬಂದರೆ ಸಾಕು. ಅಂದರೆ 10 ಕೊಡ ಒಳ್ಳೆ ಮಡಿ ನೀರಿದೆ, ಒಂದು ಹನಿ ಮೈಲಿ ನೀರಿದೆ, ಅಷ್ಟು ಬಯಲಿಗೆ ಆಗುತ್ತೆ. ಬಟ್ ಇದು ಬಡಿ ಆಗಲ್ಲ. ಆಶ್ಚರ್ಯ. ಅದು ಅದಕ್ಕೆ ದುಷ್ಟರು ಭಾರಿ ಕೇಪಬಲ್. ಆದ್ದರಿಂದ ಏನು ಮಾಡಬೇಕು? ಶಿಷ್ಟರ ಸಹವಾಸದಿಂದ ದುಷ್ಟ ಒಳ್ಳೆಯವರಾಗೋ ಚಾನ್ಸಸ್ ಇಲ್ಲ, ಶಿಷ್ಟರು ಕೆಡೋ ಚಾನ್ಸಸ್ ಇದೆ. ಬೆಸ್ಟ್ ಎಕ್ಸಾಂಪಲ್ ಅಶ್ವತ್ಥಾಮಾಚಾರ. ಸಾಮಾನ್ಯರವರು ಯಾವ ಕ್ವಾಲಿಟಿಯವರು, ಭಾರಿ ಮೇಲಿನವರು. ಮನೋನಿಯಾಮಕರ ಮನಸ್ಸನ್ನೇ ಕೆಡಿಸಿಬಿಟ್ಟವರು. ಆದರೆ ಅವರು ಸರಿ ಹೋಗಲಿಲ್ಲ ಕೊನೆಗೆ. ಆದ್ದರಿಂದ ಹೇಳಿಲ್ಲ, 1000 ಹಣ್ಣುಗಳ ಮಧ್ಯೆ ಒಂದು ಒಳಕಣ್ಣಾಗಿರೋ ಕೆಡಿಸುತ್ತೆ. ಆದ್ದರಿಂದ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ನಮ್ಮಿಂದ ಅವ್ನು ಒಳ್ಳೆಯಾಗೋದಂತೂ ಇವನು ಕೆಟ್ಟವನಾಗ್ಲಿಕ್ಕೆ ಹೋಗಬಾರ್ದು. ಅವ್ನು ಒಳ್ಳೆಯನಾಗಬೇಕಾದ್ರೆ ಫಸ್ಟ್ ಏನಾಗಬೇಕು, ಅವ್ನು ದೂರ ಇಟ್ಟೆ ಟ್ರೀಟ್ಮೆಂಟ್ ಕೊಡು. ಐಸೋಲೇಷನ್ ಕೊಟ್ಟು ಔಷಧಿ ಕೊಡ್ತಾರಲ್ಲ ಕೊರೋನಾ ಬಂದಾಗ, ಆ ಥರ ಎಲ್ಲರ ಮಧ್ಯೆ ಇದ್ದರೆ ಇವ್ರಿಗೆ ವಾಸಿ ಆಗೋ ಸುಳ್ಳು, ಅವ್ರಿಗೆ ಬರೋದೇ ಜಾಸ್ತಿ ಆಗ್ಬಿಟ್ಟು. ಅದಕ್ಕೋಸ್ಕರ ಆಗಿರಬಾರ್ದು. ಸೊ ಅಶ್ವತಿ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ನಮ್ಗೆ 2 ಪಾಯಿಂಟ್. ಒಂದು ತಿಳಿದ್ರೆ ಎಲ್ಲ ತಿಳಿದಾಗಬೇಕು, ಒಂದು ಸಿಕ್ಕರೆ ಎಲ್ಲ ಸಿಕ್ಕಾಗಬೇಕು. ಒಂದು ತಿಳಿದ್ರೆ ಎಲ್ಲ ತಿಳಿದಾಗೋದು ತತ್ವಜ್ಞಾನದಿಂದ, ಒಂದು ಸಿಕ್ಕರೆ ಎಲ್ಲ ಸಿಗೋದು ಮೋಕ್ಷದಿಂದ. ಆದ್ದರಿಂದ ಆದಷ್ಟು ಬೇಲಿಗೆ ಹೋಗ್ಬೇಕು. ನಾವು ಎಲ್ಲ ಕಾಮನೆ ಇಷ್ಟ ಇಳಿರಬೇಕು ಅಂದರೆ ಎಲ್ಲಿಗೆ ಹೋಗಬೇಕು? ಮುಕ್ತಿಗೆ ಹೋಗಿ. ಇಲ್ಲಿ ಸಿಗೋದು ಅಲ್ಲೇ ಅಲ್ಲ. ಆಧಿಪತ್ಯ ಮೃತೇ ಚೈವ ಭೋಗೇನ ವಿಷಯೇಣ ಚ ಆನಂದಾದಿ ನೃತೆ ಮುಕ್ತ ಸರ್ವೇತೆ ಬ್ರಹ್ಮಣ ಸಮಾಹ ಇತ್ಯಾದಿಶ್ಚ. ಒಂದಿದೆ, ಮುಕ್ತಿಯಲ್ಲಿ ಎಲ್ಲರಿಗೂ ಸಮ ಆಗಿಬಿಡ್ತಾರೆ. ಏನು ಸಮ ಆಗ್ತಾರೆ ಅಂದರೆ ಆನಂದ ಪೂರ್ಣತೆಯಲ್ಲಿ ಸಮ ಇದೆ, ಆನಂದ ಪೂರ್ಣತೆಯಲ್ಲಿ. ಆದರೆ ಕ್ವಾಂಟಿಟಿಯಲ್ಲಿಲ್ಲ. ಸ್ಮಾಲೆಸ್ಟ್ ಸರ್ಕಲ್ ಇಸ್ ಆಲ್ಸೋ ಸರ್ಕಲ್, ಬಿಗ್ಗೆಸ್ಟ್ ಸರ್ಕಲ್ ಇಸ್ ಆಲ್ಸೋ ಸರ್ಕಲ್. ಸರ್ಕಲ್ ಅದರಲ್ಲಿ ವ್ಯತ್ಯಾಸ ಇಲ್ಲೇ ಇಲ್ಲ. ರೌಂಡ್ ಅಂದರೆ ರೌಂಡೇ, ಆದರೆ ಕ್ವಾಂಟಿಟಿ ಏರಿಯಾ ಎಷ್ಟು ಜಾಸ್ತಿ ಇದೆ. ದೇರ್ಫೋರ್ ಆನಂದ, ಈ ರೀತಿ ಆನಂದ ಸಾಮ್ಯ ಒಪ್ಕೋತೇವೆ ನಾವು. ಆದರೆ ಈ ಕ್ವಾಂಟಿಟಿ ಒಯ್ದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇನಿದೆ? ತಾರತಮ್ಯ ಇದ್ದೇ ಇದೆ. ಅಲ್ಲಿ ಸಾಮ್ಯ ಯಾತಕ್ಕೆ ಹೇಳ್ತೇವೆ ಅಂದರೆ, ಸಂಸಾರದಲ್ಲಿದ್ದಾಗ ಬೇರೆ ಮಿಕ್ಸ್ಚರ್ ಇಲ್ಲ, ಬೇರೆ ಜೀವರು ಮಿಕ್ಸ್ ಆಗಿಲ್ಲ. ಆದ್ದರಿಂದ ಒಂದೇ ರೀತಿ ಇದೆಲ್ಲ ಆನಂದಮಯ. ಅರ್ಥ ಆಯ್ತಾ? ಅಷ್ಟಕ್ಕೆ ಸಾಮ್ಯ ತಿಳ್ಕೊಬೇಕೇ ಹೊರತು ಈಕ್ವಲ್ ಆನಂದ ಬಂದ ತಿಳ್ಕೊಳ್ಳೋಕೆ ಹೋಗಬಾರ್ದು. ರಿಸಲ್ಟ್ ಬಂದ ತಕ್ಷಣ ಈಕ್ವಲ್ ಮಾರ್ಕ್ಸ್ ಬರುತ್ತಾ? ಇಲ್ಲ. ಅದನ್ನು ಯೋಚನೆ ಮಾಡೋದಕ್ಕೆ ಒಳ್ಳೆ ದೃಷ್ಟಾಂತ. ಪ್ರದ್ಯುಮ್ನಾದೀನಿ ರೂಪಾಣಿ ತ್ರೀಣ್ಯೇವ ಪಂಚಚ ಋಗಾದಿಸ್ಥಾನಭೇದೇನ ನಿತ್ಯಾಭಿನ್ನಾನಿ ಚೇಷನಾತಿಥಿ ಸಾಮಸಂಹಿತಾಯ. ಇನ್ನು ಪ್ರದ್ಯುಮ್ನಾದಿ 3 ರೂಪಗಳೇನೆ ಪಂಚಚ 5 ರೂಪ ಆಗುತ್ತೆ. ಮತ್ತೆ ಪ್ರದ್ಯುಮ್ನ ವಾಸುದೇವ ಆಗ್ತಾ ಹೋಗ್ಬಿಟ್ರೆ ಎಷ್ಟಾಯ್ತು ಅಲ್ಲಿಗೆ? ಅದು 15. ಈ ಥರ ರೂಪ ವ್ಯತ್ಯಾಸ ಆಗುತ್ತೆ. ಇದೆಲ್ಲ ಹೈಯರ್ ಲೆವೆಲ್ ಥಿಂಕಿಂಗ್.
ಲೋಯರ್ಲಿಗೆಲ್ಲ ಹೇಳಿದ್ದಲ್ಲ ಇದು. ತಿಳ್ಕೊತಾರೆ ತಿಳ್ಕೊಂಬಿಟ್ರೆ ಸಾಕು. ಡ್ರೈವಿಂಗ್ ಬರುತ್ತೆ ಅಷ್ಟು ನಮಗೆ ಸಾಕು. ನಮಗೆ ಡ್ರೈವಿಂಗ್ ಬರೋದಿಲ್ಲ, ಬಟ್ ಅವ್ರು ಡ್ರೈವರು ಅಂತ ತಿಳ್ಕೊಂಬಿಟ್ರೆ ಏನಾಗುತ್ತೆ ನಮಗೀಗ ಉಪಯೋಗ ಪಡ್ಲಿಕ್ಕೆ ಬರುತ್ತೆ. ಹೌದು ಬಾರಾಯ ಕರ್ಕೊಂಡು ಹೋಗು ಅಂತ ಹೇಳೋಕ್ಕೆ ಬರುತ್ತೆ ಅಷ್ಟೇ ಹೊರತು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಯಾವಾಗ ಮಾಡ್ಬೋದು? ಡ್ರೈವಿಂಗ್ ಬಂದಮೇಲೆ ಮಾಡಬೇಕು. ಅದು ಬಂದಿದೆ ಸರ್ಟಿಫೈ ಮಾಡಬೇಕು ಒಬ್ಬರು. ಸೆಲ್ಫ್ ಸರ್ಟಿಫಿಕೇಷನ್ ಇಲ್ಲ ಅದಕ್ಕೆ. ಇತಿ ಸಾಮಸಂಹಿತಾಯ ದೃಷ್ಟವಸ್ತುನು ಮಿಥ್ಯಾತ್ವಾಂಗೀಕಾರೇ ಚ ಯುಕ್ತ್ಯಪೇಕ್ಷಾ. ಈಗ ಶುರುವಾಯಿತು. ಯುವತ ಮಿಥ್ಯಾ ದೃಶ್ಯತ್ವ. ಕಣ್ಣು ಸುಳ್ಳು ಅಂತ ಹೇಳ್ತೀಯಲ್ಲ, ದೃಷ್ಟಾಂತ ಕೊಡೋದು ಎಲ್ಲರೂ ಸುಳ್ಳಾಗಿ ತೋರಿಸಪ್ಪ ನೀನೀಗ. ಶುಕ್ತಿ ರಹಿತನೇ ತೋರಿಸ್ತಾನೆ. ಅಲ್ಲಿ ರೈತ ಶುಕ್ತಿ ಸುಳ್ಳಾಯ್ತಾ? ಅಲ್ಲ, ಆಗಿಲ್ಲ. ಇದನ್ನು ಯಾರೂ ಅನಲೈಸ್ ಮಾಡಲಿಲ್ಲ, ಆಚಾರ ಒಬ್ಬರೇ ಮಾಡಿದ್ದು. ನಚ ಯುಕ್ತ್ಯಪೇಕ್ಷ. ಯುಕ್ತಿಯಿಂದ ಹೇಳ್ತೀನಿ ಅಂದರೆ ಹೇಳಕ್ಕೆ ಬರೋದಿಲ್ಲ. ಕಣ್ಣಿಗೆ ಕಂಡಿದ್ದರೆ ಎಷ್ಟು ಸುಳ್ಳು ಅಂತಲೂ ಗೊತ್ತಾಗಿದೆ, ಎಷ್ಟು ಸತ್ಯ ಅಂತಲೂ ಗೊತ್ತಾಗಿದೆ. ನೀನು ಸುಳ್ಳಿನ ಭಾಗ ಮಾತ್ರ ಹೇಳಿದೆ, ಇಡೀ ವಸ್ತುವಿನ ಸುಳ್ಳು ಅಂತೆಲ್ಲ ತಪ್ಪಲ್ವಾ ಇದು? ಯುಕ್ತಿ ಕೊಡ್ತೇನೆ ಅಂದರೆ ಯುಕ್ತಿ ಕೊಟ್ಟರೆ ಉಪಯೋಗ ಆಗಲ್ಲ. ಯಾಕೆ? ಯುಕ್ತಿಗೆ ಯಾವ ಶಕ್ತಿ ಇಲ್ಲ, ಪ್ರತ್ಯಕ್ಷನ ಕಾಂಟ್ರಿಬ್ಯೂಟ್ ಮಾಡೋ ಶಕ್ತಿ ಅದಕ್ಕಿಲ್ಲ. ಆದ್ದರಿಂದ ಇದು ಅಲ್ಟಿಮೇಟ್. ಇವೆಲ್ಲ ಸೇರಿಸ್ಕೋಬೇಕು ಅದಕ್ಕೆ. ಯಾವುದಕ್ಕೆ? ಮಿಥ್ಯಾತ್ಮ ಮಾಡ್ಕೊಂಡಲ್ಲ ಅದಕ್ಕೆಲ್ಲ. ಮುಂದೆ ಕಡೆ ಹೇಳಿದ್ರೆ ಹೆವಿ ಆಗುತ್ತೆ ಅಂತ ಹೇಳೋದಿಲ್ಲ. ದೃಷ್ಟಸ್ಯ ವಸ್ತುನ ಸತ್ಯತಾಯಾಂತು ಯುಕ್ತಿರೇವಚ. ಮೊದಲು ಸತ್ಯ ಅಂತ ಒಪ್ಕೊಂಡ್ರೆ ಆಗ ಯುಕ್ತಿನ ಅಪ್ಲೈ ಮಾಡ್ಬೋದು. ಆದರೆ ಸತ್ಯ ಮಿಥ್ಯಾದ ಬಗ್ಗೆನೇ ನೀನು ಯುಕ್ತಿಯಿಂದ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಪ್ರತ್ಯಕ್ಷನೇ ಬೇಕು, ಇಲ್ಲ ಆಗಮ ಬೇಕು. ಭೂಷಣಂ ತಸ್ಯ ಮಿಥ್ಯಾತ್ವೇ ಯುಕ್ತ್ಯಭಾವೋ ಅತಿದೂಷಣಂ. ಆಗ ಭೂಷಣ ಅನ್ಬೇಕೆ ಹೊರತು ಸುಳ್ಳು ಹೇಳಿ ಭೂಷಣ ಅಂತ ಕಡಿಬಾರ್ದು. ಶುಕ್ತಿಶ್ಚ ದೋಷ ಏವ ಸ್ಯಾತ್ ಬಲವನ್ ಮಾನವರ್ಜಿತ. ಸರಿಯಾದ ಪ್ರಮಾಣ ಕೊಡದೆ ಹೋದರೆ ಯುಕ್ತಿಯನ್ನು ದಡತನ ಉಪಯೋಗಿಸಬೇಡಿ ಅಂತ ಹೇಳ್ತಾರೆ. ಅಚ ಶೂನ್ಯತ್ವ ಮಿಥ್ಯಾತ್ವಯೋ ಕಶ್ಚಿದ್ ವಿಶೇಷ. ಅಲ್ಲರಿ, ನಾವು ನಮ್ಮನ್ನು ಹಾಗೆಲ್ಲ ಸಿಕ್ಕಾಪಟ್ಟಿ ಬೈಬಾರ್ದು ನೀವು. ನಾವೆಲ್ಲ ಮಿಥ್ಯಾತ್ವವಾದಿಗಳು, ಶೂನ್ಯವಾದಿಗಳಲ್ಲ. ಬೌದ್ಧ ಶೂನ್ಯವಾದಿಗಳು ಅಂದರೆ ಆಚಾರ ಮಾತು ಹೇಗಿದೆ, ಎರಡಕ್ಕೂ ಡಿಫರೆನ್ಸೇ ಇಲ್ಲ. ನಾಮನ್ ಕ್ಲೇಚರ್ ವೇರಿಯಸ್ಸೇ ಹೊರತು ಏನಲ್ಲ, ಅದೇನೆ ಹಾಗಾಗಿದೆ. ನಚ ಶೂನ್ಯತ್ವ ಇದೆಲ್ಲ ಮಧ್ವೀಜಕ್ಕೆ ಉಪಯೋಗ ಆಗುತ್ತೆ. ನಚ ಶೂನ್ಯತ್ವ ಮಿಥ್ಯಾತ್ವಯೋ ಕಶ್ಚಿದ್ ವಿಶೇಷ ತತ್ ಪ್ರಮಾಣಾಭಾವ ಅಸತಃ ಸತ್ಯ ಏವ ಭೇದ. ಅಲ್ಲಿಗೆ ಅತಃ ಸತ್ಯ ಏವ ಭೇದ. ನಾಳೆ ಹಾಂ ಪೂರ್ತಿ ಯಾವ ಶಾಸ್ತ್ರ ಯಾವ ಭಾಗ ತೊಗೊಂಡ್ರು ಹೆಲ್ಪ್ ಆಗೇ ಆಗಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಾಂತೇನ ಪ್ರೀಯತಾಂ ಕಮಲಾಲಯ.